ಎವ್ರಿವನ್, ನಾನು ಡಾಕ್ಟರ್ ಪ್ರಿಯಂವದ, ಹ್ಯಾಪಿ ಮದರ್ ಹಾಗೆ ಗೈನಕಾಲಜಿಸ್ಟ್ ಕೂಡ. ನಾನಿವಾಗ ಬ್ರೆಸ್ಟ್ ಫೀಡಿಂಗ್ ಟಿಪ್ಸ್ನ ಕೊಡ್ತೀನಿ. ಮೊದಲನೇದಾಗಿ ಹುಟ್ಟಿದ 1 ಗಂಟೆ ಒಳಗೆ ಮಗುವಿಗೆ ಹಾಲನ್ನು ಕೊಡಬೇಕು. ಆಮೇಲಿಂದ ಪ್ರತಿ 2ರಿಂದ 4 ಗಂಟೆಗೊಂದ್ಸತಿ ಮಗುಗೆ ಹಾಲನ್ನು ಕುಡಿಸ್ಬೇಕು. ಡಿಮ್ಯಾಂಡ್ ಫೀಡಿಂಗ್ ತುಂಬ ಇಂಪಾರ್ಟೆಂಟ್. ಮಗು ಅತ್ತಾಗ ಅಥವಾ ಮಗುಗೆ ಹಾಲು ಬೇಕು ಅಂತ ಅದೇ ಸಿಗ್ನಲ್ ಕೊಟ್ಟಾಗ ಹಾಲು ಕುಡಿಸೋದು ಉತ್ತಮ. ಮತ್ತು 6 ತಿಂಗಳವರೆಗೂ ಬರೀ ಎದೆ ಹಾಲನ್ನೇ ಕುಡಿಸ್ಬೇಕು. 6 ತಿಂಗಳಿಂದ 2 ವರ್ಷದವರೆಗೂ ಪೂರಕ ಆಹಾರದ ಜೊತೆಗೆ ಹಾಲನ್ನು ಕುಡಿಸ್ಬೇಕು. ಪ್ರತಿ ಸಾರಿ ಕುಡಿಸ್ಬೇಕಾದ್ರೂ ಒಂದೇ ಎದೆಯಲ್ಲಿ ಹಾಲು ಕುಡಿಸ್ಬೇಕು. ಆ ಕಡೆ ಅರ್ಧ ಈ ಕಡೆ ಅರ್ಧ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಫಸ್ಟ್ 4 ಮಿಲ್ಕ್ ಅಂತ ಏನು ಬರುತ್ತೆ ಅದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ನೀರಿರುತ್ತೆ. ಹಾಗೆ ನಂತರ ಬರೋವಂಥದ್ದು ಹೈಟ್ ಮಿಲ್ಕಲ್ಲಿ ಜಾಸ್ತಿ ಪೌಷ್ಟಿಕಾಂಶಯುಕ್ತ ಹಾಲಿರುತ್ತೆ. ಆ ಕಡೆ ಅರ್ಧ ಈ ಕಡೆ ಅರ್ಧ ಕುಡಿಸಿದ್ರೆ ಬರೀ ನೀರು ಮಗುಗೆ ಹೋದಂಗಾಗತ್ತೆ. ಪ್ರತಿ ಬಾರಿನೂ ಒಂದು ಕಡೆ ಬಲಗಡೆ ಕುಡಿಸಿದ್ರೆ ನೆಕ್ಸ್ಟ್ ಫೀಡಿಂಗ್ ಟೈಮಲ್ಲಿ ಎಡಗಡೆದು ಕುಡಿಸ್ಬೇಕು. ಯಾಕಂದರೆ 2ರಿಂದನೂ ಹಾಲು ಉತ್ಪತ್ತಿ ಆಗೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಹಾಗೆ ತಾಯಿಗೆ ಶೀತ, ಜ್ವರ, ಕೆಮ್ಮು ಏನೇ ಇನ್ಫೆಕ್ಷಿಯಸ್ ಡಿಸೀಸ್ ಇದ್ದರೂ ಸಹ ಎದೆ ಹಾಲನ್ನು ಮಾತ್ರ ಬಿಡಬಾರ್ದು. ಎಕ್ಸೆಪ್ಟ್ ಫ್ಯೂ ಕಂಡೀಷನ್ಸ್, ಅದು ನಿಮಗೆ ಡಾಕ್ಟರ್ ಹೇಳ್ತಾರೆ ಯಾವಾಗ ಕುಡಿಸ್ಬಾರ್ದು ಅಂತ. ಹೇಳಿಲ್ಲ ಅಥವಾ ಕುಡಿಸ್ಬೋದು ಅಂತ ಅಂದಾಗ ಹೆದರೋ ಅವಶ್ಯಕತೆ ಇಲ್ಲ. ಮಗುಗೆ ಹಾಲನ್ನು ಖಂಡಿತವಾಗಿಯೂ ಕುಡಿಸ್ಬೇಕು. ಶೀತ ಜಾಸ್ತಿ ಇತ್ತು, ಕೆಮ್ಮು ಜಾಸ್ತಿ ಇತ್ತು ಅಂದರೆ ಮಾಸ್ಕನ್ನು ಧರಿಸ್ಬೋದು. ಮಗುವಿಗೆ ಬರೀ ಎದೆ ಹಾಲು ಕುಡಿಸೋದ್ರಿಂದ ತಾಯಿ ಮತ್ತು ಮಗುವಿನ ಬಂಧ ಹೆಚ್ಚಾಗುತ್ತೆ. ಜೊತೆಗೆ ಬಾಣಂತಿಯರಲ್ಲಿ ಕಾಡುವ ಖಿನ್ನತೆ ಕಮ್ಮಿ ಆಗುತ್ತೆ. ಹಾಗೆ ಮಹಿಳೆಯರಲ್ಲಿ ಕಾಡುವ ಸ್ತನ ಕ್ಯಾನ್ಸರ್ ಪ್ರಮಾಣ ಕಡಿಮೆ ಆಗ್ತದೆ. ಅದ್ರ ಜೊತೆಗೆ ದೇಹದ ತೂಕ ಸಹ ಇಳಿಸೋದಕ್ಕೆ ಪರಿಣಾಮಕಾರಿ. ಇದು ತುಂಬ ಇಂಪಾರ್ಟೆಂಟ್ ಅಲ್ವಾ? ತಾಯಿಗಷ್ಟೇ ಅಲ್ಲ, ಮಗುಗೂ ಸಹ ಎಷ್ಟೊಂದು ಲಾಭಗಳಿದಾವೆ. ಮಗುವಿಗೆ ಉತ್ತಮ ಪೌಷ್ಟಿಕಾಂಶ ದೊರೆಯುತ್ತದೆ. ಜೊತೆಗೆ ಮಗುವಿನಲ್ಲಿ ಆಂಟಿಬಾಡೀಸ್ 6 ತಿಂಗಳವರೆಗೆ ಉತ್ಪತ್ತಿಯಾಗದ ಕಾರಣ ಅದು ತಾಯಿಯಿಂದ ಮಗುಗೆ ಲಭಿಸ್ತದೆ. ಇನ್ಫೆಕ್ಷನ್ ಇಂದ ಮಗುನ ಕಾಪಾಡುತ್ತೆ. ಹಾಗೆ ಮಗುವಿನಲ್ಲಿ ಉತ್ತಮ ಭೌತಿಕ ಹಾಗೂ ಭೌತಿಕ ಬೆಳವಣಿಗೆಗೆ ತಾಯಿಯ ಎದೆ ಹಾಲು ಬಹಳ ಪರಿಣಾಮಕಾರಿ. ಹ್ಯಾಪಿ ಮದರ್ಹುಡ್. ನಿಮ್ಮ ಹಾಗೂ ಮಗುವಿನ ಬಂಧ ಹೆಚ್ಚಾಗಲಿ.